ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಬಗೆಗಳು, ಬಯಸಿದಾಗ ಕಾಣಲಿರುವ ಎರಡು ಮುಖಗಳು. ಶುಭಾಣವು ಎನ್ನ ಮೇಲೆ ಸೇವಿದೆ, ಅಲ್ಲಗಿರಿಯು ಹೋಗಿದೆ. ದೇವತೆ ಈ ದೇವತೆ ಈ ದೇವತೆಯ ಚೆಲುವ ನೋಡಲು, ಈ ಮಾಯಗಾತಿ ನಗುವ ನೋಡಲು. ಬಯಸಿದೆ ಒಳಗೆಲ್ಲೂ ಹೂತನಿದೆ. ಅಷ್ಟೇ ದೇಶದಾಸ್ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ರಿಸೆಪ್ಷನ್ ಇತ್ತು. ಸೊ ಇವತ್ತು ನಾವೆಲ್ಲರೂ ಗದಗಿಗೆ ಹೋಗ್ತೀವಿ. ಇವಾಗ ತಿಂಡಿಗೆ ಇಳಿತಾ ಇದ್ದಾರೆ ಎಲ್ಲರೂ. ತಿಂಡಿ ಮಾಡಿಕೊಂಡು ಹೊರಡ್ತೀವಿ. ತಿಂಡಿಗಂತ ನಿಲ್ಲಿಸಿದ್ದು ಪ್ಲೇಸ್ ನೋಡಿ ಗೈಸ್, ಕ್ರೇಜಿ ಆಗಿದೆ. ಟೆಂಪಲ್ ಒಳಗಡೆ ಹೋಗೋಣ. ಇಲ್ಲೇ ಟೆಂಪಲ್ ಅಂದರೆ ಭಾಳ ಇಷ್ಟ. ಬಟ್ ಇವಾಗ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಹೆವಿ ಪೀಸ್ಫುಲ್ ಫೀಲ್ ಆಗ್ತಾ ಇದೆ. ಅದರಲ್ಲೂ ನಾಗರಕಟ್ಟೆ ಭಾಳ ಚೆನ್ನಾಗಿದೆ ಇದು ಟೆಂಪಲ್ಲು. ಯಾವ ಊರಂತ ಗೊತ್ತಿಲ್ಲ, ದಾರಿಲಿ ಹೋಗ್ತಾ ನಿಲ್ಲಿಸಿದ್ದು. ಇಲ್ಲಿ ನೋಡ್ಬೋದು ನೀವು, ಡಕ್ ಇದೆ ಇಲ್ಲಿ, ಡಕ್. ಈ ಟೆಂಪಲ್ ಓಪನ್ ಆಗಿ 1 ತಿಂಗಳಾಗಿದೆ ಅಂತೆ. ತಿನ್ನಿಸ್ತೀರಾ? ಇದ್ರಲ್ಲೂ ತಿನ್ಬೇಕಾ? ಆಗ್ತಾ ಇತ್ತು. ಹಂಗೆ ಪ್ಲೇಸ್ಗೆ ಬಂದು ಫುಲ್ಲು ಸಮಾಧಾನ ಆಯಿತು. ತಿಂಡಿನೂ ಆಯಿತು, ಎಲ್ಲನೂ ಆಯಿತು. ಸೊ ಎಲ್ಲರೂ ತಿಂದು ಈಗ ಹೊರಡ್ತೀವಿ. ನೀವೇನಾದ್ರು ಅಂದ್ಕೊಂಡು ಎತ್ತಿದ್ರೆ ಆಗುತ್ತೆ ಅಂತ ತಾನೆ? ಎತ್ರಿ. ಅಬ್ಬಬ್ಬ, ನಾನು ಎತ್ತೀನಿ, ಇಟ್ಕೊಂಡು. ಗಂಟೆ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಬಂದಿದ್ದೆ ಲೇಟು, ಸೆಕೆಂಡ್ ರೌಂಡು. ಚೆನ್ನಾಗಿ ರೆಡಿಯಾಗಿ ಬಂದವರಂತ ಮುಯಿ ಇಸ್ಕೊಳಕ್ಕೆ ಕೂರಿಸ್ಬಿಟ್ಟವ್ರು ನೋಡಿ ಗೈಸ್. ಮುಯಿ ಇಸ್ಕೊಂಡು ಕೂತಿದ್ದೀವಿ ಹಿಂದೆ.
ಚಿಕ್ಕಪ್ಪ ಮಲಗಿದ್ದಾರೆ ಫ್ರೆಂಡ್ಸ್. ಚಿಕ್ಕಪ್ಪಂಗೆ ರಾತ್ರಿ ಎಲ್ಲ ನಿದ್ದೆ ಆಗಿಲ್ಲ. ಫೋಟೋ ಅಂದ್ರೆ ಸಾಕು ಸಡ್ಗಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಮದುವೆ ಬಗ್ಗೆ ಹೇಳ್ಬೇಕು ಅಂದ್ರೆ ಮದುವೆ ಈ ಮದುವೆ ಅಂತೂ ತುಂಬ ಚೆನ್ನಾಗೇ ಆಯಿತು. ಗಂಡು ಹೆಣ್ಣು ತುಂಬ ಚೆನ್ನಾಗಿದ್ದಾರೆ. ಎಲ್ಲ ಕಾರ್ಯಗಳು ತುಂಬ ಚೆನ್ನಾಗಿ ನಡೆದವು. ನಮ್ಮ ಮದುವೆ ತುಂಬ ಸೂಪರ್. ನೆಕ್ಸ್ಟ್ ಯಾರು? ಮಗಳು ಮದುವೆ ಸೂಪರ್. ಸೊಸೆ ಮದುವೆ ಸೂಪರ್. ನೀವ್ ಹೇಳ್ರಿ ದೊಡ್ಡಮ್ಮ, ಮಗಳು ಮದುವೆ ಸೂಪರ್ ಅಷ್ಟೇ. ಹೆಂಗ ಅನ್ಸ್ತೈತಿ? ಅವಾಗ ಅಳು ಬರ್ತೈತಿ, ಇವಾಗ ಹೆಂಗ ಅನ್ಸ್ತೈತಿ? ಈಗ ಮರಿತಾ ಇದೀನಿ. ತುಂಬಾ ಚೆನ್ನಾಗಾಯ್ತು. ದೇವ್ರ ಕಾರ್ಯದಿಂದ ಹಿಡಿದು ಎಲ್ಲಾನು ತುಂಬಾ ಎಂಜಾಯ್ ಮಾಡಿದ್ವಿ. ಮದುವೆ ಅಂದ್ರೆ ಹಿಂಗೆ ಮಾಡ್ಬೇಕು. ಹಾಕ್ಸ್ಕೊಂತಿಲ್ಲ, ಮೆಹಂದಿ ಹಾಕಿಸ್ಕೊಂಡು, ಮೇಕಪ್ ಮಾಡ್ಸ್ಕೊಂತಿಲ್ಲ, ಮೇಕಪ್ ಅವ್ರ ಲೈಫ್ ಚೆನ್ನಾಗಿರ್ಲಿ. ಎಲ್ಲರೂ ಸೇರಿ ಬೆಸ್ಟ್ ಆಫ್ ಲಕ್. ಆಲ್ ದ ಬೆಸ್ಟ್. ಎಕ್ಸಾಮ್ ಬರೆಯಕ್ಕೆ ಹೊಂಟಾರೆ ಅವರು. ಜೀವನದ ಎಕ್ಸಾಮ್ ಪಾಸ್ ಆಗ್ಲಿ. ನಮ್ಮ ಎಕ್ಸಾಮ್ಗೂ ಒಬ್ರು ಇಷ್ಟೊಂದು ಆಲ್ ದ ಬೆಸ್ಟ್ ಹೇಳಿಲ್ಲ. ಮದ್ವೆಗೆ ಹೇಳ್ತಿದ್ದೀರಾ? ಚಲೋ. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ಎಲ್ಲ ಪಾನಿ ನಿಂತಾರ. ಎಲ್ಲ ಊಟ ತಿಂದಿದ್ಕೊಂಡು ಪಾನ್ ತಿಂದಿದ್ದೆ ಜಾಸ್ತಿ. ಬೈ ರಿಸೆಪ್ಷನ್ ಎಲ್ಲ ಮುಗೀತು. ನಾವು ಲೈಫಲ್ಲಿ ಫಸ್ಟ್ ಟೈಮ್ ಗದಗ ಬಂದಿರೋದು. ಗದಗನ ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ಈಗ ನಾವು ಪಂಚಾಕ್ಷರಿ ಗವಾಯಿಗಳ ಮಟ್ಟದಲ್ಲಿದ್ದೀವಿ. ಹೇಗಿದೆ ನೋಡೋಣ ಬನ್ನಿ. ಸಖತ್ ಪೀಸ್ಫುಲ್ ಆಗಿದೆ ಪ್ಲೇಸ್. ಗದ್ಗೆ ಇತ್ತು, ಸ್ವಾಮಿ ಬಿಲ್ಡು ನೋಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಪ್ಲೇಸಸ್ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿಗೆ ಹೋಗ್ತಾ ಇರೋದು. ಸ್ವರೂಪವಾಗಿದೆ. ಇದು ಕಾರಣ ವಿಭೂತಿಯನ್ನು ಎಡಬಿಡದೆ ಧರಿಸುವವರು ಶಿವಸ್ವರೂಪಿಯಾಗುವರು. ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ. ನಾನು ಹಚ್ತೀನಿ ವಿಭೂತಿ. ಆ ವಿಭೂತಿಗೆ ನಮ್ಮ ಹಣೆ ಬರಹನೇ ಚೇಂಜ್ ಮಾಡೋವಂಥಷ್ಟು ಶಕ್ತಿ ಇರುತ್ತಂತೆ. ಸೊ ಎಲ್ಲರೂ ವಿಭೂತಿ ಹಚ್ಕೊಳ್ಳಿ. ಮ್ಯೂಸಿಯಂ ಇದೆ ಅಂತೆ, ಮ್ಯೂಸಿಯಂ ನೋಡ್ಕೊಂಡ್ಬಿಡೋಣ ಬನ್ನಿ. ಎಲ್ಲಾದ್ರೂ ನಮ್ಮ ಶಿವಕುಮಾರ ಸ್ವಾಮಿಗಳು ಕಾಣಿಸ್ತಾರೆ. ಪ್ರಧಾನ ಕರ್ತಿ ಪುಟ್ಟರಾಜ ಕವಿದವರು ನುಡಿಸ್ತಿದ್ದು ಇನ್ಸ್ಟ್ರೂಮೆಂಟ್ಸ್. ಅವ್ರು ನುಡಿಸ್ತಿದ್ದಂತೆ ಸ್ವಾಮಿಗಳು ನುಡಿಸ್ತಿದ್ದಂಥ ಇನ್ಸ್ಟ್ರೂಮೆಂಟ್ಸು. ಅವಾಗ ನಾವೆಲ್ಲ ಇತ್ತಡಿವೆಲ್ಲ ಅವಾಗ ಪುಟ್ಟರಾಜ್ ಗವಾಯಿಗಳು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಟೀಚರ್ ಆ್ಯಂಡ್ ಅವರು ಹಿಂದಿ, ಕನ್ನಡ, ಸಂಸ್ಕೃತ ಅನ್ನೋ ಹಾಗೆ 80ಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದಾರೆ. ಇಂತಹ ಪುಣ್ಯ ಕ್ಷೇತ್ರಕ್ಕೆ ಬಂದು ನೋಡಿರೋ ನಾವೇ ಧನ್ಯರು ಅಂತ ಹೇಳ್ಬೋದು. ಮನ್ನೆ ರಂಜನಾ ಜಗದ್ಗುರು ಇದು ಕೂಡ ಸಂಸ್ಥಾನ ಮಠ. ಇಲ್ಲಿ ನೋಡ್ಬೋದು. ಶರಣು ಬನ್ನಿ. ಹಿಂದೆ ನೀವೇನು ನೋಡ್ತಾ ಇದ್ದೀರಾ ಸಿದ್ಧಲಿಂಗ ಸ್ವಾಮಿಗಳ ಅನುಭವ ಮಂಟಪ. ಅಲ್ಲೇನ್ರಾ ಕೇಳ್ತದೆ ತಗೋ. ಓಕೆ, 26 ಮೊದಲನೇ ಕ್ಯಾಲೆಂಡರ್ ಗದಗಿಂದ. ಫೇಮಸ್ ಗದುಗಿನ ವೀರನಾರಾಯಣ ಟೆಂಪಲ್. ಹನ್ನೆರಡನೇ ಶತಮಾನದ್ದು. ಇದು ಹೊಯ್ಸಳ ಡೈನೆಸ್ಟಿಗೆ ಸೇರಿದ್ದು. ಇಲ್ಲಿ ಮೇನ್ ದೇವರು ಬಂದು ವಿಷ್ಣು ದೇವರು. ಹಗ್ಗ ಬಿಟ್ಟು ನೋಡ್ರಿ, ನೀರು ಸಿಕ್ತತ ನೋಡ್ರಿ. ಅಲ್ಲ, ಹಗ್ಗ ಬಿಟ್ಟು ನೋಡಿದ್ರೆ ಬಿಸಿ ಇದ್ರ ಗೊತ್ತಾಗತ್ತಿಲ್ಲ.
ಓ ಓ ಓ ಹೇಳಿರಿ ಯಾ ಸುಡ್ತಿಲ್ಲ ನಾರ್ಮಲ್ ನೀರೇ. ಅಲ್ಲ ನಿಮ್ಮ ಮನೇಲಿ ಕೊಟ್ಟಿಲ್ಲ ಕಾಫಿ, ಗಂಡನ ಮನೇಲಿ ಕೊಡ್ತಿದ್ದಾರೆ. ಇಲ್ಲೇ ಮಾಡ್ತಿದ್ದೀನಿ ರೀ, ಆಗ್ತೀನಿ. ಇಲ್ಲಿಗೆ ಮದುವೆ ಕಾರ್ಯಕ್ರಮ ಮುಕ್ತಾಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.